ನಮಸ್ಕಾರ ರೀ ಬಂಧುಗಳೇ, ಎಲ್ಲರೂ ಹೆಂಗಿದ್ದಾರೆ? ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೇನೆ ರೀ, ಸೂಪರ್ ಆಗಿದ್ದೇನೆ ನೋಡಿರಿ. ನಾನು ಇವತ್ತು ಹಳ್ಳಿ ಸ್ಟೈಲ್ ಪಡ್ಡು ಮಾಡ್ತಿದ್ದೇನೆ ರೀ. ನೋಡಿರಿ ಹೆಂಗೈತಂತ. ಈಗ ಒಂದು ಕಲ್ಪ ಅಕ್ಕಿ ತೊಗೊಂಡೇನಿ ರೀ, ಅದಕ್ಕೆ ಉದ್ದಿನಬೇಳೆ ಹಾಕೊಂಡೇನಿ ರೀ. ಒಂದು 1 kg ಅಷ್ಟು ಉದ್ದಿನಬೇಳೆ ಹಾಕೊತೀನಿ ರೀ. ಈಗ ಆಲ್ರೆಡಿ ಒಂದು ಸರಿ ಹಾಕೀನಿ. ಒಂದಿಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಒಂದು ಸರಿ ಅಷ್ಟು ಕಡಲೆಬೇಳೆ ಹಾಕ್ಬೇಕು. ಅಂದು ಕಂದು ಬಣ್ಣ ಪಡ್ಡು ಮಸ್ತ್ ಬರ್ತಾವೆ ರೀ. ಹಿಂಗೆ ಎಷ್ಟು ಮಿದು ಬರ್ತದೆ ಅಂದರೆ ಅಷ್ಟು ಮಿದು ಬರ್ತಾವೆ ರೀ. ಉದ್ದಿನಬೇಳೆ ಅಕ್ಕಿ ಅಷ್ಟು ಹಾಕಿ ನಡಿತೈತೆ ರೀ. ಅದ್ರ ಕಡಲೆಬೇಳೆ ಆದ್ರೆ ಅದಕ್ಕೆ ಕಲರ್ ಬರ್ತೈತೆ ಅಂತೇಳಿ ಕಡಲೆಬೇಳೆ ಹಾಕೋದು, ಮತ್ತು ಕ್ರಿಸ್ಪಿಯಾಗಿ ಬರ್ತೈತಿ. ನೋಡಿರಿ ಮಾಡೋಣ ಹೆಂಗಂತ. ನೋಡ್ರಿ, ಇಲ್ಲಿ ಮುಂಜಾನೆ ಅಕ್ಕಿ ನೆನೆಸಿಟ್ಟಿದ್ನಲ್ಲ, ಅದನ್ನು ಈಗ ಸ್ವಚ್ಛ ತೊಳ್ಕೊಂಡು ಮಿಕ್ಸಿ ಹಾಕ್ಬೇಕು ರೀ. ನೋಡ್ರಿ, ಒಂದು ಕೊಬ್ಬರಿ ಅದನ್ನು ಮಿಕ್ಸಿ ಹಾಕಿಟ್ಕೊಂಡೇನಿ ಚಟ್ನಿ ಮಾಡೋಕೆ. ಪಡ್ನಾಗ ಕೊಬ್ಬರಿ, 1 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕಿ ಮಿಕ್ಸಿ ಹಾಕಿಟ್ಕೊಂಡೇನಿ. ನೋಡಿರಿ, ಇದು ಒಗ್ಗರಣೆ ಕೊಡೋಕೆ ಚಟ್ನಿಗೆ ಎಣ್ಣೆ ಕಾಯ್ಕಿಟ್ಟೇನೆ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, ರುಬ್ಬಿ ಇಟ್ಕೊಂಡಿದ್ದನ್ನು ಕೊಬ್ಬರಿ ಚಟ್ನಿನ ಇದಕ್ಕೆ ಹಾಕ್ಬೇಕ್ರಿ. ನಮಗೆ ಗಟ್ಟಿ ಬೇಕಂದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೊಬೋದು. ಪಡ್ಡಿಗೆ ಸ್ವಲ್ಪ ತಿಳುವಾದ್ರೆ ಚಲೋ ಆಗುತ್ತೆ ರೀ. ತೊಟ್ಟಗೆ ನೀರು ಹಾಕ್ಕೊತೀನಿ. ನೋಡ್ರಿ, ಈಗ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಇದು ಮೆಕ್ಕಿದ್ದು ಒಂದು ಸ್ವಲ್ಪ ಜಾರೊಳಗೆ ಸ್ವಲ್ಪ ನೀರು ಹಾಕಿ ಹಾಕ್ಕೊತೀನಿ. ನೋಡ್ರಿ, ಹೋಟೆಲ್ ಸ್ಟೈಲ್ ಇದು ಚಟ್ನಿ ಹೆಂಗೆ ರೆಡಿ ಆಯ್ತು. ನೋಡ್ರಿ, ರಾತ್ರಿ ರುಬ್ಬಿಟ್ಕೊಂಡಿರೋದು ಅಕ್ಕಿ ಹಿಟ್ಟನ್ನ ಅದಕ್ಕೀಗ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಸೋಡಾ ಪುಡಿ ಹಾಕ್ಕೊತೀನಿ. ಒಂದಿಷ್ಟು ಉಪ್ಪು ಹಾಕ್ಕೊತೀನಿ. ಈಗ ಚೆನ್ನಾಗಿ ಮಿಕ್ಸ್ ಆಗೋಂಗೆ ಕಲಿಸ್ಕೋಬೇಕ್ರಿ ಅದನ್ನು. ನೋಡ್ರಿ, ಇಲ್ಲಿ ಹಂಚು ಕಾದೈತೆ ಅಲ್ಲೇ. ನೋಡ್ರಿ, ಈಗ ಹಂಚು ಕಾದೈತಿ. ಅದಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ ನಾನೀಗ. ನೋಡ್ರಿ, ಎಷ್ಟು ಬೇಗ ಬೇಗ ಬರ್ತಾವೆ. ನೋಡ್ರಿ, ಕಂದು ಬಣ್ಣ ಹೆಂಗೆ ಬರ್ತಾವೆ ನೋಡ್ರಿ, ಎಷ್ಟು ಮಸ್ತ್ ಬರ್ತಾವೆ. ನೋಡ್ರಿ, ಈಗ ಪಡ್ಡು ರೆಡಿ ಆಯ್ತು, ಚಟ್ನಿ ರೆಡಿ ಆಯ್ತು. ನೋಡ್ರಿ ಹೆಂಗೈತೆ ಅಂತಂದೇಳಿ. ನೋಡ್ರಲ್ಲ, ಅದೇ ಬಿಚ್ಚಿದ್ ನೋಡ್ರಿ ಎಷ್ಟು ಹೂವು ಹಳದಾಗೈತಿ. ಮೇಲೆ ಕ್ರಿಸ್ಪಿ ಆಗೈತೆ ರೀ, ಕುರುಮ್ ಅಂತೈತದೆ ನೋಡ್ರಲ್ಲಿ. ಯಾಕಂದ್ರೆ ಕಡಲೆಬೇಳೆ ಹಾಕಿರ್ತೀವಲ್ಲ, ಮೇಲೆ ಕುರುಮ್ ಅಂತೈತಿ, ಒಳಗೆ ಇಷ್ಟು ಮಿದುವಾಗಿರ್ತೈತಿ ನೋಡ್ರಲ್ಲ. ಅದು ಹಳ್ಳಿ ಸ್ಟೈಲ್ ಪಡ್ಡು ನೋಡ್ರಿ ಇವು. ನೋಡ್ರಿ, ಇಷ್ಟ ಆದ್ರೆ ಲೈಕ್ ಮಾಡಿರಿ. ಹೊಸ್ದಾಗಿ ನೋಡೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ.